ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನಲ್ಲಿ ರೈತ ಭವನ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾವು ಎಲ್ಲರೂ ರೈತರ ಮಕ್ಕಳು. ನಾವು ಒಟ್ಟಾಗಿ ಸೇರಿಕೊಂಡು ಮಹದಾಯಿ, ಕಳಸಾ ಬಂಡೂರಿ ಎಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದು, ಇನ್ನು ಮುಂದೆ ಅದರ ಬಗ್ಗೆ ಧ್ವನಿ ಎತ್ತುವುದಾಗಿ ಹೇಳಿದರು. ಹೋರಾಟದ ವಿಷಯ ಬಂದಾಗ ಯಾವುದೇ ಪಕ್ಷ ಇದ್ರೂ ಕೂಡ ಅದನ್ನು ನೇರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಈ ನಾಡಿನವರು ಹಿಂದಿನಿಂದ ಕೂಡ ಮಾಡ್ತಾ ಬಂದಿದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ನಾನು ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಆದರೆ ರೈತರ ಸಮಸ್ಯೆ ಬಂದಾಗ ಇವತ್ತು ಧ್ವನಿ ಎತ್ತಕ್ಕಂಥದ್ದು, ಅದಕ್ಕೆ ಎದೆ ಒಡ್ಡಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಒಂದು ಕಿಚ್ಚು ಇವತ್ತು ಕೂಡ ಈ ನಾಡಿನಲ್ಲಿ ಇರ್ತಕ್ಕಂಥದ್ದು. ಇವತ್ತು ಈ ನಾಡಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ, ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಈ ವೇಳೆ ಅಣ್ಣಿಗೇರಿ ದಾಸೋಹ ಮಠದ ಪೂಜ್ಯ ಶ್ರೀ ಕುಮಾರೇಶ್ವರ ಸ್ವಾಮೀಜಿ ಮಾತನಾಡಿದರು. ನಾವು ಕಳಸಾ ಬಂಡೂರಿ ಜಾರಿಯಾಗುವವರೆಗೂ ನಿಮ್ಮ ಬೆನ್ನ ಹಿಂದೆ ಇರುತ್ತೇನೆ ಅಂತ ಹೇಳಿದ್ರು. ಒಂದು ಸೂತ್ರವನ್ನ ರೈತಂ ನಾಸ್ತಿ ಭಿಕ್ಷುಕಃ, ರೈತ ಎಂದೆಂದು ಭಿಕ್ಷುಕನಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಉಲ್ಲೇಖ. ಕಾರಣ ಒಂದು, ರೈತ ಅರ್ಥಾತ್ ಅನ್ನದಾತ. ಅವನಿಂದ ಈ ಲೋಕಕ್ಕೆ ಅನ್ನ ನೀಡುವ ಕಾರ್ಯ ನಡೆದೈತಿ ವಿನಃ ಆತ ಭಿಕ್ಷುಕನಾಗುವುದಕ್ಕೆ ಎಂದೆಂದು ಸಾಧ್ಯವಿಲ್ಲ. ರೈತನಿಂದನೇ ಈ ಲೋಕ, ರೈತನಿಂದನ ಭೂಲೋಕ. ಈ ಲೋಕ ಅನ್ನೋದಕ್ಕಿಂತಲೂ ಭೂಲೋಕ. ಈ ವೇಳೆ ಸಂಘದ ಅಧ್ಯಕ್ಷ ಎಂಪಿ ಹುಗಾರ್, ಭಗವಂತಪ್ಪ ಪುಟ್ಟಣ್ಣವರ, ಈರಣ್ಣ ಮಳಗಿ, ಬಸವರಾಜ್ ಯೋಗಪ್ಪನವರ, ಗಂಗಾಧರ್ ಧರಣಮ್ಮನವರ ಸೇರಿದಂತೆ ಸಾವಿರಾರು ರೈತ ಮುಖಂಡರು ಭಾಗಿಯಾಗಿದ್ದರು. ಇದೇ ವೇಳೆ ವಿವಿಧ ತಾಲೂಕಿನ ರೈತರಿಗೆ, ರೈತ ಮುಖಂಡರುಗಳಿಗೆ ಹಸಿರು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.